So the next level of delivery, it will take around 5 minutes. So where is the 15 minutes first carry out? Sir, ಇಲ್ಲಿ delivery chamber ಇದೆ. Will it go to the lake or? No, sir. Now it is decoupled. So we don't have the intelligent water. So we have decoupled it and it is done. That's okay. Don't force yourself to switch on for your. Yeah. No, sir. It is already on. Yes. आमचं कमांड नाही म्हटलं होतं एकच बरं होतं. ಇದು ನೋಡಿ ವೀಕ್ಷಕರೇ, ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಬೆಡತಿ ನದಿಯಿಂದ ಕಲಘಟಗಿ ತಾಲೂಕಿನ 35 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯಲ್ಲಿ ಜಾಕ್ವೆಲ್ ಅಂದರೆ ಪಂಪ್ ಹೌಸನ್ನು ನೂತನವಾಗಿ ನಿರ್ಮಿಸಲಾಗಿದೆ. ಇದು ತಾಲೂಕಿನ ಅನೇಕ ಕೆರೆಗಳಿಗೆ ನೀರು ತುಂಬಿಸುವುದರಿಂದ ಬೋರ್ವೆಲ್ ಹಾಗೂ ಇನ್ನಿತರೆ ನೀರಾವರಿ ಮೂಲಗಳಿಗೆ ಇದು ನೀರನ್ನು ಒದಗಿಸುವುದರ ಮೂಲಕ ಜಲದ ಇದನ್ನು ಕೂಡ ಹೆಚ್ಚಿಗೆ ಮಾಡ್ತದೆ. ಅಂದರೆ ಬತ್ತಿ ಹೋಗುವಂಥ ಜಲಗಳು ಕೂಡ ಈ ನೀರು ಕೆರೆಗಳಲ್ಲಿ ಅಲ್ಲಿ ತುಂಬಿದಾಗ ಅದು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಒದಗಿಸುವಲ್ಲಿ ಸಹಾಯವಾಗುತ್ತದೆ. ಆದ್ದರಿಂದ ಇದು ಬೃಹತ್ಕಾರದಂಥ ಒಂದು ಯೋಜನೆ. ಈ ಯೋಜನೆಗೆ ಸಾಕಷ್ಟು ಶ್ರಮವಹಿಸಿದ ಅಧಿಕಾರಿಗಳಿದ್ದಾರೆ ಮತ್ತು ಮಾನ್ಯ ಸಚಿವರು, ಮೊದಲಿನ ಶಾಸಕರಾದ ನಿಂಬಣ್ಣವರು ಕೂಡ ಹಾಗೂ ಈಗಿರುವ ಸಂತೋಷ್ ಲಾಡ್ ಅವರು ಕೂಡ ಸಾಕಷ್ಟು ಪರಿಶ್ರಮದ ಪರವಾಗಿ ಇಂದು ಇದು ಸುಸಜ್ಜಿತವಾಗಿ ನೀರು ತುಂಬಿಸುವ ಕೆರೆಯ ಯೋಜನೆಯ ಒಂದು ಯೋಜನೆ ಸಹಕಾರ ಮಾಡ್ತಾ ಇದೆ. ಮಂಜುನಾಥ್ ಮಾಳಗಿ, ದ್ಯಾವನಕೊಂಡ, ಹೊಸದಿಗಂತ ವರದಿ. ಇದು ಕೆರೆಗೆ ನೀರು ತುಂಬಿಸುವ ಒಂದು ನಕ್ಷೆ. ಯಾವ ಕೆರೆಯಿಂದ ಎಲ್ಲಿ ನೀರು ಹೋಗುತ್ತದೆ, ಯಾವ ರೀತಿ ಮಾರ್ಗವಾಗಿದೆ ಎಂಬುದನ್ನು ತಾವಿಲ್ಲಿ ಗಮನಿಸಬಹುದು. ತಾಲೂಕಿನ ಪ್ರತಿ ಹಳ್ಳಿಯ ಹೆಸರುಗಳು ಕೂಡ ತಾವಿಲ್ಲಿ ಕಾಣಬಹುದಾಗಿದೆ. ಇದು ಒಳಗಡೆ ಇರುವ ನೀರು ಎತ್ತುವ ಯಂತ್ರಗಳ ಒಂದೊಂದು ಮಷಿನ್ಗಳು ಯಾವ ರೀತಿ ನಿಂತಿವೆ ಎಂಬುದನ್ನು ತಾವಿಲ್ಲಿ ವೀಕ್ಷಿಸಬಹುದು. ಇದೇ ರೀತಿಯಾದ ಜನರೇಟರ್ಗಳು, ಈ ರೀತಿಯಾದ ವಿಶಾಲವಾದ ಒಂದು ಬೃಹತ್ ಆಕಾರದ ಪಂಪ್ ಹೌಸನ್ನು ತಾವಿಲ್ಲಿ ವೀಕ್ಷಿಸಬಹುದಾಗಿದೆ.